ಮಗು ಅಳ್ತಾ ಇರತಕ್ಕಂಥ ಧ್ವನಿ ಕೇಳಿಸ್ತು ಎಲ್ರಿಗೂ ಕೂಡ. ಕೆಲವೇ ಕ್ಷಣಗಳಲ್ಲಿ ಕೊಳವೆ ಬಾವಿಯಿಂದ ಮಗುವನ್ನು ಹೊರಕ್ಕೆ ತೆಗಿತಾರೆ. ಬೋರ್ವೆಲ್ ಸುತ್ತ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಆ ಪೈಪ್ ಸುತ್ತ ಆ ಡ್ರಿಲ್ಲಿಂಗ್ ಮಾಡುವ ವೇಳೆ ಮಗು ಅಳುತ್ತಾ ಇದ್ದ ದೃಶ್ಯ ಕೇಳಿಸ್ತಾ ಇತ್ತು. ನೀವು ಕೂಡ ಅದನ್ನ ಕೇಳಿಸ್ಕೊತಾ ಇದ್ದೀರಾ. ಓಕೆ, ಸೊ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಕೊಳವೆ ಬಾವಿಯಲ್ಲಿ ಮಗು ಸುರಕ್ಷಿತವಾಗಿದೆ. ಇದೆ ಈಗ ನಿಟ್ಟುಸಿರು. ಇನ್ನೊಂದು 5 ಅಲ್ಲ, ಇನ್ನೊಂದು 10 ನಿಮಿಷ ಆಗಲಿ, 15 ನಿಮಿಷ ಆಗಲಿ. ನಾನು ಆರಂಭದಿಂದ ಹೇಳ್ತಾ ಇದ್ದು ಮಗು ಸುರಕ್ಷಿತವಾಗಿರಬೇಕು. ಅದಾದ್ಮೇಲೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ. ಈಗಾಗಲೇ ಅವರ ಅಪ್ಪ ಅಮ್ಮನಿಗೆಲ್ಲ ಮಾಹಿತಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಈಗ ಫೈನಲ್ ಕೆಲಸ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡ್ಕೊಳ್ಳೋಣ. ಪುರುಷೋತ್ತಮ್, ಈಗ ರೈಟ್ ನೌ ಏನು ಅಪ್ಡೇಟ್ ಇದೆ? ಈಗ ಏನು ಅಂದ್ರೆ ಅವ್ರ ತಂದೆನೂ ಕೂಡ ಏನು ಅಂತಂದ್ರೆ ಅರವಿಂದ್ ಕರ್ಸ್ಕೊಂಡಿದ್ದಾರೆ. ಯಾಕಂದ್ರೆ ಮನೆಯವರು ಯಾರಾದ್ರೂ ಒಬ್ರು ಇರ್ಲಿ ಅವ್ರ ಸಮಕ್ಷಮದಲ್ಲಿ ಇದಾಗಬೇಕು ಅಂತ ಹೇಳಿ ಅವ್ರ ತಂದೆ ಮತ್ತು ತಾಯಿನ ಇಬ್ಬರು ಕೂಡ ಏನಂತಂದ್ರೆ ಆಂಬ್ಯುಲೆನ್ಸ್ ನ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೆ. ಅದ್ರ ಜೊತೆಗೆ ಅವ್ರನ್ನ ಏನು ಅಂದ್ರೆ ಪ್ರಮುಖವಾಗಿ ಇಲ್ಲಿಗೆ ಬರ್ಲಿಕ್ಕೆ ಒಂದು ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಿ ಒಂದು ಕೊಳವೆ ಬಾವಿ ಇದೆ ಅಲ್ಲಿನೂ ಕೂಡ ಅವ್ರ ತಂದೆನ ಕರೆಸಿ ಅವರಿಂದನೇ ಒಂದು ದಿಂಬು ಮತ್ತು ಇದನ್ನು ಕೂಡ ತರಿಸಿದ್ದಾರೆ. ಈಗ ಎಲ್ರೂ ಕೂಡ ಏನು ಅಂತಂದ್ರೆ ಏನು ಒಂದು ಸಂಪೂರ್ಣವಾದಂತ ಎಲ್ಲರ ಕಣ್ಣು ಈಗ ಏನು ಅಂತಂದ್ರೆ ಇದ್ರ ಏನು ಒಂದು ಕೊಳವೆ ಬಾವಿ ತೆಗೆದ ಅಲ್ಲೇ ನೆಟ್ಟಿದೆ ಅಂತ ಹೇಳಿದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪೂರ್ಣ ಮಗುನ ತೆಗೆದುಕೊಳ್ತಾರೆ. ಕೈಗೆ ಬರ್ತಾರೆ, ಬೆಡ್ಶೀಟ್ ಮೇಲೆ ಬೀಳ್ತಾರೆ. ಆ ಬೆಡ್ಶೀಟ್ ಮೇಲೆ ಅಥವಾ ದಿಂಬಿನಲ್ಲಿ ಇಟ್ಟಿರ್ತಾರೆ. ಆ ದಿಂಬ್ ಮುಖಾಂತರ ಮಗುನ ಹೊರಗಡೆ ತೆಗೆದು ಮೊದಲೇದಾಗಿ ಚಿಕಿತ್ಸೆ ಕೊಡ್ಲಿಕ್ಕೆ ಕೂಡ ಈಗ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಅರವಿಂದ್, ಪುರುಷೋತ್ತಮ್, ಈಗ ಅಂದರೆ ಈಗ ಅಲ್ಲಿನ ಸಿಬ್ಬಂದಿಗಳು ಅಷ್ಟೊಂದು ಜನ ಇದ್ರಲ್ಲ, ಅವರೆಲ್ಲರನ್ನೂ ಕೂಡ ಮೇಲುಗಡೆ ಕಳಿಸ್ಬಿಟ್ಟಿದಾರಾ ಹೇಗೆ? ಅಂದರೆ ಯಾಕೆಂದರೆ ಜಾಗ ಬೇಕಲ್ಲ ಅದಕ್ಕೋಸ್ಕರ. ಖಂಡಿತ. ಅಂದ್ರೆ ಮೊದಲನೇದಾಗಿ ಈಗ ಏನು ಕೊಳವೆ ಬಾವಿಯಿಂದ ಬರ್ತದೆ ಅಲ್ಲಿ 2 ರಿಂದ 4 ಜನ ಮಾತ್ರ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರೆ ತದನಂತರ ಮಗುನ ಮೇಲ್ಗಡೆವರೆಗೂ ಸಪ್ಲೈ ಮಾಡ್ಬೇಕಲ್ಲ. ಅಂದ್ರೆ ತಕ್ಷಣನೇ ಅಂದ್ರೆ ಬಂದು ಮಗು ಹೊರಗಡೆ ಬಂದ ತಕ್ಷಣನೇ ಅದಕ್ಕೆ ಪ್ರಮುಖವಾಗಿ ಏನು ಅಂತ ಆಕ್ಸಿಜನ್ ಸೇರಿದಂತೆ ಚಿಕಿತ್ಸೆಗೆ ಒಳಪಡಿಸಬೇಕಾಗುತ್ತೆ. ಆ ಕಾರಣಕ್ಕಾಗಿ ಏನು ಅಂತಂದ್ರೆ ಅದಕ್ಕೆ ಚಿಕಿತ್ಸೆ ಕೊಡ್ಲಿಕ್ಕೆ ಮೇಲ್ಗಡೆವರೆಗೂ, ಯಾಕಂದ್ರೆ 20 ಅಡಿ ಅಷ್ಟರಲ್ಲಿ ಏನು ಅಂತಂದ್ರೆ ಸಂಪೂರ್ಣವಾಗಿ ತೆಗೆಯಲಾಗಿದೆ. ಏನ್ ಮಣ್ಣನ್ನ ಎಲ್ಲ ಸಂಪೂರ್ಣ ತೆಗೆದ್ರೆ 20 ಅಡಿಯಿಂದ ಮಗುನ ಮೇಲ್ಗಡೆ ತರಲಿಕ್ಕೆ ಹೆಜ್ಜೆಗೆ ಏನು ಅಂತಂದ್ರೆ SDR ಟೀಮು ಅಥವಾ ಏನು NDRF ಟೀಮ್ ಇದೆ, ಎರಡೂ ಕೂಡ ಟೀಮ್ನವರು ನಿಂತಿದ್ದಾರೆ. ಎಲ್ರು ಕೂಡ ಅಂತಾರೆ ಸಾಲಾಗಿ ಅಂದ್ರೆ ಒಬ್ರು ಕೈಯಿಂದ ಏನು ಮಗುನ ಮೊದ್ಲಿಕ್ಕೆ 4 ಜನ ಏನ್ ತೆಗೆದುಕೊಡ್ತಾರೆ, ಅವ್ರು ಬೇರೆಯವ್ರ ಕೈ ಕೊಡ್ತಾರೆ, ಅವ್ರು ಇನ್ನೊಬ್ರು ಕೈ ಕೊಡ್ತಾರೆ. ಈ ರೀತಿ ಏನು ಅಂತಂದ್ರೆ ಮಗು ಆದಷ್ಟು ಬೇಗ ಮೇಲ್ಗಡೆ ಪಾಸ್ ಆಗಿ ಮೇಲ್ಗಡೆ ಒಂದು ಏನೋ ಚಿಕಿತ್ಸೆ ಕೊಡ್ಲಿಕ್ಕೆ ಅವ್ರಿಗೆ ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿದೆ ಪುರುಷೋತ್ತಮ್. ಸ್ವಲ್ಪ ಏನು ತುಂಬಾ ರಿಸ್ಕಿ ಜಾಬ್ ಇದು. ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಈ ಕೆಲಸವನ್ನ ಮಾಡಬೇಕಾಗಿತ್ತು. ಆ ಕೆಲಸದಲ್ಲಿ ಅವರು ಸಫಲರಾಗಿದ್ದಾರೆ.